ಇದೇನು ಒಂದ್ ತುಂಡು ಬೆಲ್ಲ ತೋರಿಸಿದ್ನಲ್ರಿ, ಇವಾಗ ಇದನ್ನ ಸೇರಿಸ್ತೀನಿ ನೋಡ್ರಿ. ಸೇರಿಸಿ ಒಂದ್ ಪ್ಲೇಟ್ ಖಾರ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಈ ತರ ಮಿಕ್ಸ್ ಆಗೋ ತರ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ತಗೊಂಡಿ ನೋಡ್ರಿ ನಾನು. ಅಂದ್ರೆ ಹುಣಸೆ ಹಣ್ಣು ನೆನೆ ಹಾಕಿ ನೋಡ್ರಿ ಈ ತರ ಹಾಗಲಕಾಯಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಇದು ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆಗೆ ಶರಣ್ರಿ ಎಲ್ಲ ನಮ್ ಕನ್ನಡ ಮಂದಿಗೆ. ಇವತ್ ನೋಡ್ರಿ ನಾನು ಹಾಗಲಕಾಯಿ ಪಲ್ಯ ಮಾಡೋದನ್ನ ತೋರಿಸ್ತೀನಿ. ಕಹಿ ಆಗ್ಲಾರ್ದಂಗ ಯಾವ ತರ ಹಾಗಲಕಾಯಿ ಪಲ್ಯ ಮಾಡ್ಬೇಕು ಅಂತ. ಯಾಕಂದ್ರೆ ಎಲ್ಲರಿಗೂ ಹಾಗಲಕಾಯಿ ಪಲ್ಯ ಇಷ್ಟ ಆಗಲ್ಲ. ಇವತ್ತ ಎಲ್ಲರೂ ಇಷ್ಟಪಡುವಂತ ಹಾಗಲಕಾಯಿ ಪಲ್ಯ ಮಾಡೋದು ಯಾವ ತರ ಅಂತ ತೋರಿಸ್ತೀನಿ. ಇದಕ್ ನಾನು ಒಂದ್ 4 ಹಾಗಲಕಾಯಿನ ನೀಟಾಗಿ ತೊಳೆದು ಈ ತರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಈ ಹಾಗಲಕಾಯಿಗೆ ಒಂದು ದೊಡ್ಡ ಈರುಳ್ಳಿ ಅಥವಾ ಉಳ್ಳಾಗಡ್ಡಿನ ಈ ತರ ಒಂದ್ ಬೌಲಲ್ಲಿ ಕಟ್ ಮಾಡಿ ಇಟ್ಕೊಂಡಿನಿ. ಅದೇ ತರ ಒಂದು ದೊಡ್ಡ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿನಿ. ಇದಕ್ಕ ರುಚಿಗೆ ತಕ್ಕಷ್ಟು ಖಾರ ತಗೊಂಡಿದ್ದೀನಿ. ಅದೇ ತರ ಉಪ್ಪು ತಗೊಂಡಿನಿ. ಒಂದ್ ಸ್ವಲ್ಪ ಅರಿಶಿಣ. ಇಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ತಗೊಂಡಿನಿ ನೋಡ್ರಿ ನಾನು. ಅಂದ್ರೆ ಹುಣಸೆ ಹಣ್ಣು ನೆನೆ ಹಾಕಿ ಅದನ್ನ ರಸ ಮಾಡಿ ಇಟ್ಕೊಂಡಿನಿ. ಇದು ಶೇಂಗಾನ ಹುರಿದು ಪುಡಿ ಮಾಡಿರೋದು ಶೇಂಗಾ ಪುಡಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಅಡಿಗೆಯಲ್ಲಿ ಎಲ್ಲದರಲ್ಲಿ ಇದು ಇರಲೇಬೇಕು. ಅದೇ ತರ ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತೆ ಕರಿಬೇವು. ಅದಾದ ನಂತರ ಒಂದ್ ತುಂಡಾಗಷ್ಟು ಬೆಲ್ಲ ಬೇಕಾಗುತ್ತೆ ನೋಡ್ರಿ. ಅದನ್ನು ಸಹ ನಾನು ಇಲ್ಲಿ ಇಟ್ಕೊಂಡಿನಿ. ಈಗ ಹಾಗಲಕಾಯಿ ಪಲ್ಯನ ಯಾವ ತರ ಮಾಡೋದಂತ ತೋರಿಸ್ತೀನಿ, ಬರ್ರಿ ನೋಡೋಣ. ಫಸ್ಟ್ ನಾನು ಇಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿನಿ ನೋಡ್ರಿ. ಇವಾಗ ಏನ್ ಎಣ್ಣೆ ತಗೊಂಡಿದ್ನಲ್ರಿ ಆ ಎಣ್ಣೆ ಹಾಕೊಂತೀನಿ ನೋಡ್ರಿ. ಈಗ ಈ ತರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಾಗಲಕಾಯಿನ ಇದ್ರೊಳಗೆ ಹಾಕೊಂಡು ಸ್ವಲ್ಪ ಕೆಂಪಾಗೋ ತನ ನೀಟಾಗಿ ಇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕು ನೋಡ್ರಿ. ಈ ತರ ಹಾಗಲಕಾಯಿನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದ್ರಿಂದ ಇದರ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗ್ತದೆ ನೋಡ್ರಿ. ಹಂಗಾಗಿ ಸ್ವಲ್ಪ ಚೆನ್ನಾಗಿ ಕೆಂಪು ಬಣ್ಣ ಆಗತನ ನೀಟಾಗಿ ಹಾಗಲಕಾಯಿನ ಫ್ರೈ ಮಾಡ್ಕೋಬೇಕು. ಈ ಫ್ರೈ ಮಾಡ್ಬೇಕಾದ್ರೆ ನಮ್ಗೆ ಕಹಿ ಸ್ಮೆಲ್ ಎದ್ದು ಬರುತ್ತೆ ನೋಡ್ರಿ. ಬಟ್ ಕೈ ಹೋಗ್ಬೇಕಂದ್ರೆ ಈ ತರ ನೀಟಾಗಿ ಫ್ರೈ ಮಾಡ್ಬೇಕು ನಾವು. ಇವಾಗ ನೋಡ್ರಿ ಹಾಗಲಕಾಯಿ ಕಲರ್ ಸ್ವಲ್ಪ ಚೇಂಜ್ ಆಗ್ಯಾವ. ನಾವಿವಾಗ ಮತ್ತೆ ಒಂದು ಬೌಲಲ್ಲಿ ಹಾಕಿ ತೆಗೆದಿಟ್ಕೊಂತೀನಿ ನೋಡ್ರಿ. ಈ ತರ ತೆಗೆದಿಟ್ಕೊಂಡಿ ನೋಡ್ರಿ. ಇವಾಗ ಇದೇ ಕಡಾಯಿಗೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾಯ್ದ ನಂತರ ಸಾಸಿವೆ ಜೀರಿಗೆ. ಈ ತರ ಸಾಸಿವೆ ಜೀರಿಗೆ ಪುಟಾಪಟ ಅನ್ಬೇಕಾದ್ರೆ ಸ್ವಲ್ಪ ಕರಿಬೇವು. ಅದಾದ ನಂತರ ಈರುಳ್ಳಿ ಹಾಕೊಂಡು ಇವಾಗ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ರಿ. ನೆಕ್ಸ್ಟ್ ಏನು ಒಂದು ಟೊಮೆಟೊ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಸಣ್ಣದಾಗಿ, ಅದನ್ನ ಹಾಕೊಂತೀನಿ ನೋಡ್ರಿ. ಇದನ್ನ ಸ್ವಲ್ಪ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇವಾಗ ನಾನು ಇದಕ್ಕ ರುಚಿ ತಕ್ಕಷ್ಟು ಉಪ್ಪು ತಗೊಂಡಿನಲ್ರಿ, ಅದ್ರಾಗ ಒಂದ್ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡ್ರಿ. ಯಾಕಂದ್ರೆ ನಾವೇನು ಈರುಳ್ಳಿ ಟೊಮೆಟೊ ಹಾಕ್ತೀವಲ್ರಿ, ಸ್ವಲ್ಪ ಜಲ್ದಿ ಸ್ಮೂತ್ ಆಗ್ತಾವ ನೋಡ್ರಿ ಉಪ್ಪು ಹಾಕೋದ್ರಿಂದ. ಇವಾಗ ನಾನು ಇದಕ್ಕ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕೋಕತ್ತೀನಿ ನೋಡ್ರಿ. 1 ಸ್ಪೂನ್ ಅಷ್ಟು. ಒಂದ್ ಸ್ವಲ್ಪ ಅರಿಶಿಣ, ಅದೇ ತರ ಇಲ್ಲೇನು ಹುಣಸೆ ಹಣ್ಣಿನ ರಸ ತಗೊಂಡಿನಲ್ರಿ ಅದನ್ನ ಸೇರಿಸ್ತೀನಿ ನೋಡ್ರಿ ನಾನು. ನೆಕ್ಸ್ಟ್ ಇವಾಗ ನಾನು ಏನ್ ಹಾಗಲಕಾಯಿ ಹುರಿದು ತೆಗೆದಿಟ್ಕೊಂಡಿದ್ವಲ್ರಿ ಅದನ್ನ ಮತ್ತೆ ಇದರಲ್ಲಿ ಸೇರಿಸ್ತೀನಿ ನೋಡ್ರಿ. ಸೇರಿಸಿ ಒಂದ್ ಸ್ವಲ್ಪ ಖಾರ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಈ ತರ ಮಿಕ್ಸ್ ಆಗೋ ತರ ಎಲ್ಲಾನು ತಿರುಕೋಬೇಕು ನೋಡ್ರಿ. ಇವಾಗ ನಾವು ಹಾಗಲಕಾಯಿ ಬೇಯಿಸಕ ಇದರಲ್ಲಿ ಸ್ವಲ್ಪ ನೀರ್ ಹಾಕೊಂತೀವಿ ನೋಡ್ರಿ. ನೀರ್ ಹಾಕೊಂಡು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ತಿರುವಿ
ಇದೇನು ಒಂದ್ ತುಂಡು ಬೆಲ್ಲ ತೋರ್ಸಿತ್ತನ್ರಿ, ಇವಾಗ ಇದನ್ನ ಸೇರಿಸ್ತೀನಿ ನೋಡ್ರಿ. ಸೇರಿಸಿ ಒಂದ್ ಪ್ಲೇಟ್ ಮುಚ್ಚಿ ಒಂದ್ 4 ನಿಮಿಷ ಕುದಿಯಕ್ ಬಿಡೋಣಂತ್ರಿ. ಇವಾಗ ನೋಡ್ರಿ ಫ್ರೆಂಡ್ಸ್, ಇವಾಗ ನೋಡ್ರಿ ನಮ್ಮ ಹಾಗಲಕಾಯಿ ಪಲ್ಯ ಈ ತರ ಮಸ್ತ್ ಸ್ಮೂತ್ ಆಗಿ ಕುದ್ದದ್ ನೋಡ್ರಿ. ಇವಾಗ ನಾವು ಲಾಸ್ಟ್ ಏನ್ ತೋರಿಸಿದ್ನಲ್ರಿ ಶೇಂಗಾದ ಪುಡಿ, ಅದನ್ನ ಈಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಕೊನೆಯಲ್ಲಿ ಮಿಕ್ಸ್ ಮಾಡಿ ಒಂದು 30 ಸೆಕೆಂಡ್ ಇನ್ನೊಂದ್ ಸ್ವಲ್ಪ ಕುದಿಯಾಕ್ ಬಿಡ್ಬೇಕು ನೋಡ್ರಿ. ಅಂದ್ರೆ ಇದು ಶೇಂಗಾದ ಪುಡಿ ಎಲ್ಲ ಇಟ್ಕೋಬೇಕ್ರಿ, ಖಾರ ಉಪ್ಪು ಮಸಾಲ ಎಲ್ಲ. ಈ ತರ ಮಾಡಿ ನೋಡ್ರಿ. ನಿಮ್ ಮನೆಗೆ ಯಾರ್ಯಾರು ಹಾಗಲಕಾಯಿ ಪಲ್ಯ ಊಟ ಮಾಡಲ್ಲಲ್ರಿ, ಎಲ್ಲರೂ ಕೇಳಿ ಹಾಗಲಕಾಯಿ ಪಲ್ಯ ಮಾಡಿಸ್ಕೊಂಡು ಊಟ ಮಾಡ್ತಾರ ನೋಡ್ರಿ. ಮಸ್ತ್ ಆಗುತ್ತ, ಜಾಸ್ತಿ ಕಹಿನೂ ಆಗಲ್ಲ, ಟೇಸ್ಟ್ ಸೂಪರ್ ಆಗ್ತದ. ಇವಾಗ ಸ್ವಲ್ಪ ಮ್ಯಾಲ ನಾವು ಕೊತ್ತಂಬರಿ ಪುಡಿ ಉದುರಿಸಿದ್ರ ಹಾಗಲಕಾಯಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಇವಾಗ ಸರ್ವ್ ಮಾಡೋದು ನೋಡ್ರಿ. ನೋಡ್ರಿ ಈ ತರ ಹಾಗಲಕಾಯಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಇದು ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆಗೂ ಸೂಪರ್ ಕಾಂಬಿನೇಷನ್ ಇರುತ್ತೆ ನೋಡ್ರಿ. ನೀವು ಒಂದ್ಸಲ ಟ್ರೈ ಮಾಡ್ರಿ, ಯಾವ ತರ ಬಂದಿತ್ತು ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೊಡ್ರಿ. ಇನ್ನು ಇಂಥ ಹಲವಾರು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.